ನೋಡ್ರಿ ಬಂದು ಆಫ್ಟರ್ ಒಂದು ತಿಂಗಳ ನಂತರ ನಮ್ಮ ಅಂಗಡಿ ನೋಡ್ರಿ ಅಷ್ಟು ಸ್ವಚ್ಛ ಚಾ ಕುಡಿಯಂಗ ಆಗ್ತಂದ್ರೆ ಏನು ಮಾಡ್ಬೋದು ಬಂದ್ ಮಾಡ್ಕೊಂಡು ಹೋಗ್ಯಾನ 8 ಕೋಟಿ ಏನು ಕಳ್ಸಿ ನೀವು ರೊಕ್ಕ ಚಾ ಮಿಸ್ ಮಾಡ್ಕೊಂಡು ಮಿಸ್ ಆತ ಹಿಂಗದ ನೋಡ್ರಿ ನಮ್ಮ ಜೀವನ ಈ ಒಂದು ಜೀವನ ಕಾಯ್ತಾ ಇದ್ದೆ ನಾನು ಎರಡು ಮಕ್ಕ ಸಾಲಿ ಕಳ್ಸಿ ಏನು ಮಾಡ್ತೀನಿ ತಂದೆ ಮೊಸರು ಹೋಗಲ್ಲ ಫಸ್ಟ್ ಟೈಮ್ ಈ ದಿನಕ್ಕಾಗಿ ಎಷ್ಟು ಕಾಯ್ತಾ ಇದ್ದೀವಿ ನಾವು ನಾಳೆ ಬರ್ತಾರ ಅಂತ ಹೇಳಿ ದಿನ ಬಂದು ನೋಡ್ರಿ ವರ್ಲ್ಡ್ ಟೂರ್ ಮಾಡಿ ಎಲ್ಲ ನೆಲ ಎಲ್ಲ ಒಣಗಿತ್ತು ಈಗ ನೋಡ್ರಿ ಪೂಜೆ ಮಾಡಿ ಶಿವ ಅಂತ ಚಲೋ ಮಾಡಿ ಈಗ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೇವ್ರಿ. ಬರೀ ಇವತ್ತಿನ ಲಾಗು ಈಗ ಚಲೋ ಮಾಡ್ಕೊಂಡೇನ್ರಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಆಕೈತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಸ್ನೇಹಿತರೆ. ಈಗ ನಾನು ಬೆಳಗ್ಗೆ ಲಾಗ್ ಶುರು ಮಾಡ್ಕೊಂಡೀನಿ. ಈಗ ಎದ್ದು ಫ್ರೆಶ್ ಅಪ್ ಅಂದರೆ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗತ್ತೀನಿ. ಆ ಕಡೆ ನೀರು ಕಾಯಕತ್ತೀನಿ ರೀ. ಅವ್ರಿಗೆ ಮಾಡಿಸಿ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಬಾಕ್ಸ್ ಅದೆಲ್ಲ ರೆಡಿ ಮಾಡಬೇಕು. ಇವತ್ತು ಬೇಗ ಅಂದ್ರೆ 5:30ಗೆ ಎದ್ದೀನಿ ರೀ. ಇವತ್ತು ನಾನು ಎಲ್ಲ ಕೆಲಸ ಆಗಬೇಕಲ್ಲ. 3 ಜನಕ್ಕೆ ಬಾಕ್ಸು ಮತ್ತು ನಾಷ್ಟ, 4 ಜನಕ್ಕೆ ನಾಷ್ಟ, 3 ಜನಕ್ಕೆ ಬಾಕ್ಸ್ ಎಲ್ಲ 2 ಥರ ಅಡುಗೆ ಎಲ್ಲ ಮಾಡಬೇಕಲ್ಲ. ಬೆಳಗಿನ ಕೆಲಸ ಮುಗಿಸ್ಕೊಂಡು ಅದಿಷ್ಟು ಮಾಡತ್ಲಿಗೆ ಟೈಮ್ ತೊಗೊಂಡ್ಬಿಡ್ತೈತಿ. ಒಂದು ಅರ್ಧ ತಾಸು ಬರೀ ಕ್ಲೀನಿಂಗಿಗೆ ಹೋಗುತ್ತೆ ನನಗೆ. ಹಾಗಾಗಿ ಬೇಗ ದಿನ ಹೇಳೋಕ್ಕಿಂತ ಮತ್ತೆ 1 ತಾಸು ಮುಂಚೆ ಹೇಳಾಕತ್ತೀನಿ ರೀ. ಹಾಗಾಗಿ ಏನೆಲ್ಲ ಐತಿ ಎಲ್ಲ ನೀವು ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇನ್ನೊಂದು ಏನಂದ್ರೆ ಇವತ್ತು ಫಸ್ಟ್ ಡೇ ನಮ್ಮ ಅಂಗಡಿ ಓಪನ್ ಮಾಡಾಕತ್ತೀವಿ. ಮತ್ತು ಓಪನ್ ಅಂತಲೇ ಹೇಳ್ಬೋದು. ಯಾಕಂದ್ರೆ 10 ವರ್ಷದ ಇದು ಜರ್ನಿ ಒಳಗೆ ಇಷ್ಟು ಲಾಂಗ್ ಬಂದ್ ಮಾಡಿದ್ದಂದ್ರೆ ಲಾಂಗ್ ಗ್ಯಾಪ್ ಆಗೈತೆ ಅಂದ್ರೆ ಇದೇ ಫಸ್ಟ್ ಟೈಮು. ಬರೋಬ್ಬರಿ 1 ತಿಂಗಳು ಆದಮೇಲೆ ಅಂಗಡಿ ಚಾಲು ಮಾಡಕತ್ತಾರೆ ಯಜಮಾನ್ರು. ಓಪನ್ ಅಂತಲೇ ಹೇಳ್ಬೋದು. ಇವತ್ತಿನ ಲಾಗ್ ಹೆಂಗೆಲ್ಲ ಇರ್ತಾ ಪೂರ್ತಿಯಾಗಿ ನೋಡಿರಿ. ಯಾಕಂದ್ರೆ ಜನಗಳ ಗಿರಾಕಿ ಅಷ್ಟು ಕಂಗಾಲಾಗ್ಬಿಟ್ಟಾರೆ. ಚಾ ಇಲ್ದೇ 1 ತಿಂಗಳಿಂದ ಅದೆಷ್ಟು ಕಾಲ್, ಅದೆಷ್ಟು ಮೆಸೇಜ್, ಅದೆಷ್ಟು ವಾಟ್ಸಪ್ಪು, ಅದು ಲೆಕ್ಕ ಇಲ್ದಷ್ಟು ಬಂದಿದ್ದು ರೀ. ನಮ್ಗಿಂತ ಅವ್ರಿಗೆ ಭಾಳ ಇದಾಗೈತಿ. ಯಾವತ್ತೈತಾರ ಅಂತೇಳಿ ನೋಡಂಬರಿ. ಇವತ್ತಿಂದು ಫಸ್ಟ್ ಡೇ ಅಂಗಡಿ ಚಾಲು ಮಾಡಿದಾಗ ಅಂಗಡಿ ಒಳಗೆ ವಾತಾವರಣ ಹೆಂಗೆ ಇರ್ತೈತಿ, ಎಲ್ರದ್ದು ಇವು ಎಲ್ಲ ಹೆಂಗೆ ಅನಿಸಿಕೆ ಎಲ್ಲ ಹೇಳ್ತಾರೆ ಏನೆಲ್ಲ ಆಯ್ತು 1 ತಿಂಗಳಿಂದ ಅಂತೇಳಿ ಪೂರ್ತಿ ನೋಡ್ಕೊಂಬರ್ರಿ. ಭಾಳ ಮಜವಾಗೈತಿ ಲಾಗ್ ಮಾತ್ರ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಈಗ ನೋಡ್ರಿ ಸ್ನೇಹಿತರೆ, ಸ್ಕೂಲಿಂದ ಬಂದ್ವಿ. ಅವ್ರದ್ದು ವೆಲ್ಕಮ್ ಎಲ್ಲ ಮುಗೀತು. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಂದು ಗುಡ್ಲೆ ಮತ್ತೆ ಸ್ಲೇಟ್ ಹಿಡ್ಕೊಂಡು ಕೂತ್ಕೊಂಡು ನಾನು ಪಾಠ ಹಿಡ್ಕೊಂಡು ಹಾಕೊಡು ಮಮ್ಮಿ ಅಂದ. ಹಾಕೊಟ್ಟೇನು ರೀ. ಅವನ್ನ ತಿದ್ದಕ್ಕೆ ಹೇಳೀನಿ. 5 ಸರಿ ತಿದ್ಕೋತ ಕೂತ್ಕೊಂಡು ನಾನು. ಅವ್ರ ಪಪ್ಪ ಒಂದು ಡ್ರೆಸ್ಟ್ರ್ ಆರ್ಡ್ರ್ ಮಾಡಿದ್ದ. ಇಲ್ಲಾಂದ್ರೆ ಸಿಕ್ಕ ಬಟ್ಟೆ ತೊಗೊಂಡು ತಿಕ್ಕೋರು ಅವ್ರು ಅದನ್ನು. ಹಂಗಾಗಿ ಒಂದು ಆರ್ಡ್ರ್ ಮಾಡಿದ್ರು. ಬೇಡ ಈಗ ಬರೀ ಆಮೇಲೆ ರಬ್ ಮಾಡೋತಿ ಮುಗಿದ್ಮೇಲೆ. ಖುಷಿ ಆಗ್ಬಿಟ್ಟೈತೆ ಅವ್ನಿಗೆ. ಡಸ್ಟ್ರ್ ರಬ್ ಮಾಡೋದು ಬರೆಯೋದು ಅಂತೇಳಿ ಕಲೀಲಿ. ಇಲ್ಲೇ ಎಷ್ಟೋ ಕಲ್ತ್ರೆ ಸ್ಕೂಲ್ ಒಳಗೆ ಈಸಿ ಆಗುತ್ತೆ. ಹಿಂಗಿತ್ತು ರೀ ಮನೆ ತನ್ನ ಫಸ್ಟ್ ಡೇದು ಸ್ಕೂಲು ಪ್ರಿಪ್ರೇಷನ್. ಇಲ್ಲಿ ನಮ್ಮವ್ರು ಏನೋ ಮಾಡಾಕತ್ತಾರೆ. ನಮ್ಮವ್ರು ಏನು ಮಾಡಾಕತ್ತಾರ ಹೇಳ್ತೀರೇನೋ? ಕತ್ತಲು ಹಾಕುಂತ ಏನು ಮಾಡಾಕತ್ತೀರಲ್ಲ. ಅವ್ರೇನೋ ಸೀಕ್ರೆಟಾಗಿ ಏನೋ ಒಂದು ಕೆಲಸ ನಡೆಸ್ಯಾರ ಅಲ್ಲಿ, ಹೇಳಲ್ಲ ಅಂತ. ಇದು ಹೊರಗಿಡ್ರಿ ಸಾಕು ಟೇಬಲ್. ದುಡ್ಯಾಕೆ ಹೋಗ್ಬೇಡ್ರಿ ಬಿಡ್ರಿ. ನಾವೀಗ ಓಮ್ಮ ನಮ್ಮ ತೊನಿ ಈಗ ನಿನ್ನೆಯಿಂದ ರೊಟ್ಟಿ ಅಂತ ಹೇಳಾಕತ್ತೆ. ಅಂದ್ರೆ ನಾನೀಗ ರೊಟ್ಟಿ ಪಲ್ಯ ಮಾಡ್ತೀನಿ. ಅಲ್ಲೇ ಬಂಗಾರಿ? ಭಾಳ ಇಷ್ಟ ಅವಂಗ. ನೋಡ್ರಿ ಬಂದು ಆಫ್ಟರ್ 1 ತಿಂಗಳ ನಂತರ ನಮ್ಮ ಅಂಗಡಿ ನೋಡ್ರಿ ಅಷ್ಟು ಸ್ವಚ್ಛ ಅದ. ಮತ್ತೊಂದು ತಿಂಗಳು ಬಿಟ್ರೆ ಮನಿನ ಮನೆ ಆಗೈತಿ. ಮತ್ತು ಅಂಗಡಿ ಅಂದ್ರೆ ಏನು ರೀ ಹಿಂಗೆಲ್ಲ ಆಗ್ಯದ ರೀ. ಈಗ ಚಾಲೂ ಮಾಡ್ಬೇಕು. ತಗಡೆಲ್ಲ ಹಾರಿ ಹಿಂದೆ ಮುಂದೆ ಕುಟ್ಟವು ರಿಪೇರಿ ಮಾಡ್ಕೊಂಡು ಅಂಗಡಿ ಚಾಲೂ ಮಾಡ್ಬೇಕು. ಈಗ ಗ್ರಾಹಕರು ನಮ್ಮ ಎಲ್ಲ ಅಭಿಮಾನಿಗಳು ಕಾಯಕ್ಕೆ ಕುಂತಾರ. ಮುಜಿ ಕೇಳಿದ್ರೆ ನಂಗೆ ಯಾರ ಬಾವಂದು ಕೇಳಿದ್ರೆ ಈಗ ಹೇಳಕ್ಕೆ ಒಬ್ರು ಇಟ್ಕೊಂಡ್ಬಿಡ್ರಿ ನಾವು. ಹಿಂಗಾಗೈತ್ರಿ ಇಲ್ಲಿ ಹೋಗಿದ್ವಿ ಅಂತೇಳಿ ಅಂಗಡಿ ತೆಗಿನ್ರಿ. ಬೋ ನೋಡ್ರಿ ಜಾಡ ಧೂಳ ಬಂದು ಹೋಗೈತ್ರಿ. ಇದನ್ನೆಲ್ಲ ಇವತ್ತು ಸ್ವಚ್ಛ ಮಾಡ್ಬೇಕು ರೀ. ಸ್ವಚ್ಛ ಮಾಡಬೇಕು, ಇದನ್ನು ರಿಪೇರಿ ಮಾಡಬೇಕು.
ದರಿದ್ರ ಆಗಿಬಿಟ್ರಿ ಮನೆಗೆ ಎರಡು ದಿನ ನೀವು ನಂಬ್ತಾರಿಲ್ಲ ಗೊತ್ತಿಲ್ಲ ರೀ ಲಿಮಿಟ ಬಂದು ವಾಪಸ್ ಹೋಗಿನ್ರಿ ಅಷ್ಟು ದರಿದ್ರ ಹತ್ತಿ ಬಿಟ್ಟೈತೆ ನಮ್ಗೆ ಅದು ಹಂಗೆ ರೀ ಎಷ್ಟು ದುಡ್ದು ಕುಂತ್ಬೇಕಾರೆ ಹಿಂಗೆ ಮತ್ತೆ ಚಲವಾತಾಗಾರ ಬಂದ್ ಆಗೋದಿಲ್ಲ ರೀ ಗಾಡಿ ಚಲವಾತಂದ್ರೆ ಚಲೋ ಹೋಗುತ್ತಾನೆ ಅಷ್ಟೇ ರೀ ಏನಂದ್ರಿ ಕಾಕೊಂಡಾರ ಅಂತ ಹೇಳಿದ್ರಿ ಒಂದು ತಿಂಗಳಿಗೆ ಹಾಕೊಂಡು ಬಿಟ್ಟಿದ್ದು ಮತ್ತೆ ನಾವು ನೋಡ್ರಿ ಅಪ್ಪ ಕಸ ಕುತ್ಕೊಂತ ಹೋಗೋದು ಪಿಚ್ಚಕ್ಕೆ ಹೋಗೋದು ಸಿಗರೇಟ್ ಸೇರಿದು ಇಲ್ಲಿ ಒಂದು ಕೂಲ್ ಡ್ರಿಂಕ್ಸ್ ಕುಡಿಯೋದು ನೋಡ್ರಿ ಇದೆಲ್ಲ ಸ್ವಚ್ಛ ಮಾಡ್ಬೇಕ್ರಿ ಅಂಗಡಿ ನೋಡ್ರಿ ಅದನ್ನು ಮತ್ತು ಧೂಳ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದು 9 ವರ್ಷ 10 ವರ್ಷ ರನ್ನಿಂಗ್ ನಾವು ಈ ಸರ್ಕಲ್ಗೆ ಇಲ್ಲಿ ಬಂದು ನಾನು ಅಂಗಡಿ ಸ್ಟಾರ್ಟ್ ಮಾಡಿ ಇದೇ ಫಸ್ಟ್ ಟೈಮ್ ಇಷ್ಟು ಲಾಂಗ್ ಜರ್ನಿ ಬಂದು ಮಾಡಿ ಲಾಕ್ಡೌನ್ದಾಗ ಬಂದು ಮಾಡಿದ್ದು ಬಿಟ್ರೆ ಅದಾದಮೇಲೆ ಇದೇ ಫಸ್ಟ್ ಟೈಮ್ ಒಂದು ತಿಂಗಳಾಯ್ತು ಕರೆಕ್ಟ್ ಬಂದು ಮಾಡಿ ಭಾಳ ಅಂದ್ರೆ 1 ದಿವಸ 2 ದಿವಸ 4-5 ದಿವಸ ಒಂದು ವಾರ ಅಂದ್ರೆ ಭಾಳ ಬಂದ್ ಮಾಡೋದು ಒಂದು ವಾರ ಬಂದು ಮಾಡಿರೋದು ಭಾಳ ಅನಿಸುತ್ತೆ ಈ ಸಲ 1 ತಿಂಗಳು ಬಂದು ಮಾಡಿ ಕೆಲಸನೇ ಇದ್ದಲ್ರಿ ಮತ್ತೆ ಏನು ಮಾಡೋದು ನೋಡ್ರೆ ಜುಮ್ಮನ್ ಅಂತ ಮಾಡ್ಬೇಕಲ್ರಿ ಅನಿವಾರ್ಯತೆ ಮಾಡಬೇಕು ಇವತ್ತು ಒಂದು ಸಲ ಕ್ಲೀನ್ ಮಾಡಿದಾಗ ಮತ್ತೆ ವರ್ಷಗಟ್ಟಲೆ ಬರ್ತದೆ ಕೆಲಸ ನೋಡ್ರಿ ಎಲ್ಲ ಕ್ಲೀನ್ ಮಾಡಿ ತೊಳೆದ್ನಿ ಬಾಂಡೆಗಿನ ತೊಳೆದಿಟ್ನಿ ಇದನ್ನು ಒರೆಸ್ಕೊಂಡ್ರಿ ಪಾರ್ಸಿ ಎಲ್ಲ ಬರ್ಸ್ಕೊಂಡೇರಿ ಅಂಗಡಿ ನೋಡ್ರಿ ಮ್ಯಾಲೆ ಸಹ ಭಾಳ ಅನ್ಸಾಗಿತ್ತು ತೊಳ್ಕೊಂಡು ಭಾಳ ಮಂದಿ ಆಗಲ್ರಿ ನಾ ಮಾಡಿರಿ ನಾವೀಗ ಊಟಕ್ಕೆ ಹೊಂಟೀವಿ ಮನೆಗೆ ಸಂಜೆಗೆ ಬರ್ತೀನಿ ರೀ ನಾಳೆಗೆಲ್ಲ ಈಗ ಲೇಟ್ ಆಗೈತಿ ಸಂಜೆಗೆ ಬರ್ತೀನಿ ರೀ ಇವತ್ತೆಲ್ಲ ತೊಗೊತೀನಿ ರೀ ಚಲೋ ಮಾಡ್ಬೇಕ್ರಿ ಸಂಜೆಗೆ ಮಂದಿ ಎಲ್ಲ ಕೇಳಿ ಹೊಂಟಾರ ಭಯ ಆಗತ್ತವ್ರು ಎಲ್ಲೋಗಿದ್ದು ಅಂತೇಳಿ ಈಗ ನೋಡ್ರಿ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡಿದ್ದೆ ಮೊಸರು ಒಳಗಡೆ ಹಾಕೊಂಡು ತಿನ್ನಾಕತ್ಯಾರ ಇವರು ಲೇಟಾಗಿ ಬಂದರು ಅಂಗಡಿ ಕ್ಲೀನ್ ಮಾಡಕ್ಕೆ ಹೋಗಿದ್ರು ಹಾಗೆ ಸ್ವಲ್ಪ ಶೇವಿಂಗ್ ಮಾಡ್ಕೊಂಬರಕ್ಕೆ ಹೋಗಿದ್ರು ಯಪ್ಪ ನಮ್ಮ ತನೂ ಒಂದು ಅಂಗಡಿಗೆ ಹೋಗಿದ್ರಿ ಫಸ್ಟ್ ಟೈಮ್ ನೋಡಂತಡಿ ಹೆದರ್ತಾನೆ ಬರ್ತಾನೆ ಅಲ್ಲೋ ನಿಂತಾನ ಹೊಂಟಾನ್ರಿ ಫಸ್ಟ್ ಟೈಮ್ ಒಬ್ಬನೇ ಹೊಂಟಾನ ಬರ್ತಾನ ಹೋಗ್ಕೊಂಡು ನೋಡೋಣ ಈಗ ಹೋತ್ರಿ ಹೋತು ಬಂಗಾರಿ ಅಲ್ಲಿ ಹೊಂಟಾನ್ರಿ ಗಾಡಿ ಇಲ್ಲ ಸೈಡ್ ಅಲ್ಲೇ ಕ್ರಾಸ್ ಆಗ್ಯಾನ ಆ ಕಡೆ ಮತ್ತಿಲ್ದ ಆಟೋ ಬಂತು ಹೆದ್ರ್ಕೊಂಡು ಬಂದ್ರಿ ಕೂಸು ಬಂತು ಮೊಸರು ಬಕೆಟ್ ಹಿಡ್ಕೊಂಡು ಖರೆ ರೀ ಇವನ್ಗೂ ಸಣ್ಣ ಅಡ್ಡಾಡ್ದ ಮಕ್ಕಳಲ್ಲಿ ಆದ್ರೆ ಇವನು ನಾವು ಇದುವರೆಗೂ ಒಟ್ಟು ಒಬ್ಬ ನಾವು ಹೋಗಾಕ ಬಿಟ್ಟಿದ್ದಿಲ್ಲ ಇವತ್ತು ಹೋಗಿದ್ದಾನೆ ನಾ ಹಂಗೆ ಸುಮ್ಮನೆ ಅರ್ಧಕ್ಕೆ ಹೋಗಿ ಗೇಟ್ ದಾಟಿ ಬಂದು ನಿಂತು ಹೊಳೆ ಬರ್ತಾನೆ ಅಂದ್ಕೊಂಡಿದ್ದೆ ಖರೇನೇ ಹೋಗಂತು ಓಯ್ ಸ್ಲೋ ತಂದೆ ಮೊಸರು ಹೋಗಲ್ಲ ಪಾಪ ಅಮ್ಮ ಮಾಡಾಕತ್ತೇನಲ್ಲ ನಡಿ ಫಸ್ಟ್ ಟೈಮ್ ಒಬ್ಬನೇ ಹೋಗಿ ಬಂದ್ಬಿಟ್ರೆ ಇತ್ತಾನು ಅಂಗಡಿಗೆ ಬಂಗಾರಿ ಹೋಗಿ ಚಪ್ಪಲ್ ಬಿಡ ನಡಿ ದೊಡ್ಡವಾಗೇನ್ರಿ ಯಾಕೆ ಸ್ಕೂಲಿಗೆ ಹೊಂಟಾನಲ್ಲ ಈಗ ಅದಕ್ಕೆ ದೊಡ್ಡ ಆಗ್ಬಿಟ್ಟಾನ ಇವತ್ತು ಧೈರ್ಯ ಬಂದುಬಿಟ್ಟೈತಿ ರೀ ನೆನ್ಪಿಡ್ಗರಿ ಫಸ್ಟ್ ಡೇ ಸ್ಕೂಲು ಫಸ್ಟ್ ಡೇ ಒಬ್ಬನ ಅಂಗಡಿಗೆ ಹೋಗಿ ಬಂದಿದ್ದು ಒಬ್ಬನೇ ದೊಡ್ಡ ಆಗ್ಬಿಟ್ಟಾನವ ಅಲ್ಲಿ ಆಟೋ ಬಂತ ಹೆದ್ರು ಹಿಂಗೆ ಸರ್ದು ನಿಂತು ಹೆಚ್ಚಂದು ಹೋದ ಕಲಿತ್ರ ಏನು ಕೇಳಿದಿ ಹೋಗಿ 10 ರೂಪಾಯ್ದು ಮೊಸರು ಅಂದೇನು ಅವರು ತತ್ರು ಅಲ್ಲಪ್ಪಾಜಿ ಇವತ್ತು ಅವ್ರ ಅಣ್ಣಗೆ ಒಂದು 100 ಸಲ ಹೇಳ್ತಾನೇನು ಬಂದಮೇಲೆ ಇದನ್ನ ಮನು ನಾನು ಒಬ್ಬನ ಮೊಸರು ತಂದು ಬಂದೆ ಇವತ್ತು ನಾನೊಬ್ಬನ ಅಂಗಡಿಗೆ ಹೋಗಿ ಮೊಸರು ತಂದು ಹಾಂ ಮನು ಅಂತಾನೆ ಮನು ಬರೋ ಟೈಮ್ ಆತ್ರಿ ಕರೆಕ್ಟ್ 4 ಗಂಟೆಗೆ ಬಿಡ್ಬಿಡ್ತೈತೆ ಅವ್ರ ಸ್ಕೂಲು 4:15 ಅಲ್ಲ 4 ಗಂಟೆಗೆ ಬಿಡುತ್ತಾ ಏನೋ 15-20 ನಿಮಿಷ ಬಿಡ್ತು ನಾನಿಲ್ಲಿ ನಿಮ್ಗೆ ಅಂದೆ ಹೋಗ್ರಿ ಅಂತೇಳಿ ನಾ ಇಲ್ಲಿ ವಿಡಿಯೋದಾಗ ಹೇಳತ್ತೀನಿ ಹೋಗಂದ ಮನೆಯಾಗಿರ್ತಿ ಬಿಡ ನೀ ಅಲ್ಲೇ ಒಂದಿಷ್ಟು ಹೊತ್ನ್ಯಾಗ ದಿನ ಇವತ್ತು ಮನ್ಯಾಗ ಅದೆಯಲ್ಲ ಹಂಗೆ ಮನೆಯಾಗಿರ್ತಿ ವ್ಯಾನ್ ಅಂದ್ರೆ ಭಾಳ ಇಷ್ಟ ಆಗೈತಿ ಆ ಅಜ್ಜಿನ ಬರ್ತಾರೆ ಏನು ಇವತ್ತಿದ್ರಲ್ಲ ಅವರ ಬರ್ಬೋದು ವ್ಯಾನಿಗೆ ಎಲ್ಲ ನೆಲ ಎಲ್ಲ ಒಣಗಿತ್ತು ಈಗ ನೋಡ್ರಿ ಪೂಜೆ ಮಾಡಿ ಶಿವ ಅಂತ ಚಲೋ ಮಾಡಿನಿ ಈಗ ಶಿವ ಅಂತ ಚಲೋ ಮಾಡೋಣ ನಾ ಹೇಳಿ ಸರ ರಿಬ್ಬನ್ ಕಟ್ ಮಾಡ್ಬೇಕು ರಿಬ್ಬನ್ ಕಟ್ತೀನಿ
ರಿಬನ್ ಕಟ್ ಮಾಡಕತ್ತಿ ಗೋಪಾಲ್ ಅವ್ರು ನೀವು ಚಲೋ ಮಾಡ್ಬೇಕ್ರಿ ಈಗ ಅಂಗಡಿಯಾರ ನಾವು ತೊಗೋತೀವಿ ರೀ ಒಬ್ರು ನೋಡ್ಯಾರ್ರಿ ಮಾಡ್ತ ಹಾಂ ಹಾಂ ನಿನ್ನ ದಿವ್ಸಕ್ಕೆ ಒಂದು 20 ಮಂದಿ ಹರ್ಕೈತಿದ್ರಿ ಆರಾಮ ಏನು ಹೇಳ್ತಿದ್ದೀನಿ ಸುಮ್ಮನೆ ಚೆಂದ ಹಾಕೋದಾನೆ ಏನಾರ ಅಂತಿದ್ದೆ ಹಾಂ ನಾಳೆ ಬರ್ತಾರಂತ ಹೇಳೋದು ದಿನಾನ ನೋಡಿರಿ ನಮ್ಮ ಹುಡುಗ ಎಷ್ಟು ಅನ್ಕೊಂಡ ಹಾಂ ಮತ್ತೆ ನಾಳೆ ಬಂದು ಕೇಳೋರು ಅಂತಿದ್ದು ಅಂತೇಳಿ ಕರೆಕ್ಟ್ ಬಂದಲ್ಲ ಆತೀನಿ ಸೂಟಿ ಇಲ್ಲಿಂದ ವರ್ಷದ 3 ದಿನ ಸೂಟಿ ಆಗ್ಬಿಟ್ಟವು ಅಂತೀವಿ ತಮ್ಮ ಏನಾದ್ರು ಎಮರ್ಜೆನ್ಸಿ ಬಂದು ಮಾಡಬೇಕಾಗತ್ತೆ ಮತ್ತೆ ಏನು ಮಾಡ್ಬೇಕು ಸಂಸಾರ ಐತ್ಲ ಈ ತಗಡಿನ ಮಾಡ್ಬೇಕಂದ್ರೆ ಇದೇನು ಒಯ್ತೇನೆ ಅಂತಂದು ಆ್ಯಂಗ್ಲರ್ ಬಂದು ಒಯ್ಲಿಲ್ಲ ಹಾಂ चार दिन के नहीं 1 महीने हुआ अब आज के 1 महीने हुआ देना आलू प्याज निमक ಟೈಮ್ ನೋಡ್ರಿ ಕರೆಕ್ಟ್ 8:40 ಮಳೆ ಬಂತು ಸ್ವಲ್ಪ ರೋಡ್ದಾಗ ಎಷ್ಟು ಮಳೆ ಐತ್ರಿ ಜೋರೇನಾಗಲಿಲ್ಲ ಒಂದು ಸೆಳಕ್ಕೆ ಅಂತಾರಲ್ಲ ಒಂದು ಸೆಳಕ್ಕೆ ಸರನ ಬಂದು ಹೋಯ್ತು ನಾವು ಮಳೆ ಬಂದು ಗಿರಾಕಿ ಬರ್ದು ಅಂತ ಇನ್ನೂ ಸ್ವಲ್ಪ ನಿಂತೀವಿ ರೀ ಇನ್ನೇನು ಬಂದ್ ಮಾಡ್ಬೇಕು ರೀ ಇವತ್ತು ಬರೀ ಹೇಳೇ ಸಾಕೈತೆ ರೀ ಜನರಿಗೆ ಎಲ್ಲೋಗಿದ್ದಿ ಯಾವಾಗ ಬಂದು ಎಲ್ಲೋಗಿದ್ದಿ ಎಷ್ಟು ದಿನ ಅದು ಹಂಗೆ ಹಿಂಗೆ ಕಾಯಂ ಬರೋರು ಇರ್ತಾರಲ್ಲ ರೀ ಕೇಳೋರ ಅದೊಂದು ಹೇಳ ತಲೆಬೇನೆ ಮುಗಿತ್ರಿ ಬಂದ್ ಮಾಡಿದೆ 9:15 ಆಯ್ತು ಸರಿ 9:45 15 ಅಲ್ರಿ ಎಲ್ಲ ಮುಗಿಸಿ ಮನೆಗೆ ಹೊಂಟೀನಿ ನೋಡ್ರಿ ನೋಡು ನಿನ್ನೆ ಹಿಡಿದು ಸಾಕಾಗೈತ್ರಿ ಹೇಳಿ ಎಲ್ಲ ಬಂದಿಗೆ ನಿನ್ನೆ ಸಂಜೆಗೆ ಚಾಲು ಮಾಡೀನಿ ರೀ ನಾ ಮುಂಜಾನೆ ಇದ್ದಿದ್ದಿಲ್ಲ ರೀ ಸಂಜೆಗೆ ಚಾಲು ಮಾಡೀನಿ ಮುತ್ತಾರ ಎಲ್ಲಿ ಕುಡಿದ್ರಿ ಚಾ ಮತ್ತು ಹಾಂ ಬೇರೆ ಹೆಂಗೆ ಹಿಡಿದ್ರಿ ನಾ ಇದ್ದಿದ್ದು ಮತ್ತೆ ಎಲ್ಲಿ ಕುಡಿದ್ರಿ ಚಾ ಬೇಸಾಡಿದ್ರಿ 1 ತಿಂಗಳ ಕರೆಕ್ಟ್ 1 ತಿಂಗಳ ಎಲ್ಲ ಇಲ್ಲೇ ಮುಗಿದಕ್ಕಿತ್ತು ಮತ್ತೊಂದು ಅಲ್ಲಿಗೆ ಹೋಗಿರ್ಬೇಕು ಇಲ್ಲಿ ನಾಷ್ಟ ಮಾಡೋದು ಮತ್ತು ಇಲ್ಲೇ ಕುಡಿತಿದ್ರಿ ಚಾನ ಈಗ ಅಲ್ಲಿಗೆ ಹೋಗ್ಬೇಕು ಅವ್ರು ನಾಷ್ಟ ಅಂಗಡಿ ಸತಿ ಹೇಳಿದ್ರು ಆ ಮುತ್ತಾಳು ಎಷ್ಟು ಕೇಳ್ತಾರೆ ನಿಮ್ಗೆ ಎಲ್ಲದ್ರಿ ಫೋನ್ ಹಚ್ಚಿದ್ರು ಅವ್ರು ಮೊನ್ನೆ 1 ತಿಂಗಳು ಎಲ್ಲ ಕಳ್ಕೊಂಡಂಗೆ ಹೇಳ್ತೀರಿ ನಮಗೆ ಕೆಲಸ ಇದ್ರೆ ಬ್ಯಾಸಿಗೆ ಒಂದಿತ್ತಲ್ಲ ಹಂಗಾಗಿ ನೋಡ್ರಿ ಇಲ್ಲೊಬ್ರು ಬಂದ್ರೆ ನಮ್ಮ ಗಿರಾಕಿ ಕಾಯಮ್ಮ ನೀನು ನೋಡ್ರಿ ನಾನು ಸಾಲಿ ಬಿಡಕ್ಕೆ ಹೋಗಿದ್ದು ಹುಡುಗರಿಗೆ ಓ ನೀವೆಲ್ಲ ಇದ್ರಿ ಸರ ಬಂದು ನೋಡ್ರಿ ವರ್ಲ್ಡ್ ಟೂರ್ ಮಾಡೇ ಬಂದ್ವಿ ನೀವು ಹೋಗಿದ್ರಿ ಹಾಂ ಬರೋಬ್ಬರ ಬ್ಯಾಸಿಗೆ ಇರುತ್ತೆ ಹೇಳ್ರಿ 10 ವರ್ಷದಿಂದ ಒಟ್ಟ ಬಂದು ಮಾಡಿದಿಲ್ಲ ಹಿಂಗೆ 1 ತಿಂಗಳು ಇದೆ ಫಸ್ಟ್ ಟೈಮ್ ಮಂಜಪ್ಪ ಆರಾಮದಿ ಫಸ್ಟ್ ಟೈಮ್ ನನ್ನ ಮಕ್ಕಳು ಸಾಲಿಗೆ ಹೊಂಟಾರ್ರಿ ಅವ್ರ ಮಮ್ಮಿ ಕರ್ಕೊಂಬರತ್ತ ನೋಡ್ರಿ ಫಸ್ಟ್ ಟೈಮ್ ಈ ದಿನಕ್ಕಾಗಿ ಎಷ್ಟು ಕಾಯ್ತಾ ಇದ್ವಿ ನಾವು 5 ವರ್ಷದಿಂದ ಈಗ ಆಶೆಂಡವರ ತರ್ರಿ ಬರ್ರಿ ಸರ ಹೊಸ ಸ್ಕೂಲಿಗೆ ಹೊಸ ಹುಡುಗ 2ನೇ ದಿನ ಸ್ಕೂಲಿಗೆ ಹೊಂಟಾನ ಇದೆ ನನ್ನ ಟಿಫಿನ್ ಬಾಕ್ಸ್ ಅಬ್ಬಾ ಹಾಂ ಅಫ್ಷಿಯಲ್ ಇವತ್ತು ಫಸ್ಟ್ ಇದು ನನಗೇನ ಓ ತನೂ ಬಿಟ್ಟು ಬರ್ಬೇಕಾ 2 ಅಲ್ಲೇ ಗಾಡಿ ಹಾಕೊಂತಡಿ ಹೋಗಿ ಅಂತ ನಾನು ನನಗೆ ತೊಗೊಂಬಂದ್ರೆ ಅದು ಮಾಡಿದ್ನಿ ಡಬ್ಬಿ ತೆಗೆದಲ್ಲಿ ಬಿಟ್ಟು ಬರ್ತೀನಿ ಬಾ ನೋಡಿರಿ ನಮ್ಮ ಮೇಡಮ್ ಅವ್ರ ಒಂದು 10 ನಿಮಿಷ ಅಂಗಡಿ ನಡೆಸ್ತಾರೆ ಈಗ ನಾವು ಇಬ್ಬರು ಸ್ಕೂಲಿಗೆ ಬಿಟ್ಟು ಬರ್ತೀವಿ ಮಮ್ಮಿ ನೋಡ್ರಿ ಸ್ಕೂಲಿಗೆ ಬಿಟ್ಟು ಬಂದು ನಮ್ಮ ಮೇಡಮ್ ಅವರೆಲ್ಲ ಚಹಾ ಕುಡಿಯಾಕತ್ತಾರ ಇದೊಂದು ಕೆಲಸ ಮತ್ತು ಮನ್ಯಾಗ ಕಾಸೊಂದು ಕುಡಿದು ಫ್ರೀ ಆದಿ ಇನ್ನು ಫುಲ್ ಫರಾಗ ನೋಡಿ ಫ್ರೀ ಸಿಂಗಲ್ ಮನ್ಯಾಗ ಈಗ
ಏನ ಕಳಿಸ್ರಿ ಬಿಡ, ಅದು ಸಣ್ಣ ಹುಡುಗ್ರು ಕೇರ್ ಮಾಡೋಕ್ಕೈತೆ. ಅದು ಏನು ನರ್ಸರಿ ಇರ್ದ ಹಾಕಿದ್ದೆ, ನರ್ಸರಿ ಸ್ಕೂಲ್ ಹಾಕಿವಿ, ಅಲ್ಲೆಲ್ಲ ಇರ್ತದೆ. ನಾವು ಹೇಳೋಣ ಅವಶ್ಯಕತೆ ಇಲ್ಲ. ಆದರೆ ನಿನಗೆಲ್ಲ ಹೇಳಬೇಕಿತ್ತು, ನಿನಗೇನು ಡೌಟ್ ಐತಿ. ಮಧ್ಯಾಹ್ನ ಕೇಳ್ಕೊಂಬರ್ತೀನಿ ನಾನು ಬಿಡುವತ್ನೇ, ಕರ್ಕೊಂಬರಕ್ಕೆ ಹೋಗಿಲ್ಲ. ಆದ್ರೆ ಫಸ್ಟ್ ಟೈಮ್ ರೀ. ಈಗ ಅವ್ಗೆ 5 ವರ್ಷ ಮುಗ್ಯಾಕೆ ಬಂದು ಈಗ ನೆಕ್ಸ್ಟ್ ಜುಲೈಗೆ ಒಂದು ದಿನನೂ ಬಿಟ್ಟಿದ್ದ ಇದು ಸ್ಟೋರಿ ಇಲ್ಲ. 2 ತಾಸಲ್ಲ, 1 ತಾಸು ಬಿಟ್ಟಿರೋದಿಲ್ಲ ರೀ ಅವ್ರ ಮಮ್ಮಿಗೆ. ಆದ್ರೆ ಅವನ ಖುಷಿ ಹೊಂಟಾನ. ಹೋದ ವರ್ಷ ಹಚ್ಚಕತ್ತಿದ್ವಿ ನಾವು. ಹೋದ ವರ್ಷ ನಾವು 1-2 ಸಲ ಹಾಳಾಕತ್ತಿದ್ದು, ಜ್ವರ ಬರೋದು ಮಾಡಾಕತ್ತು. ಹಾಂ ಬಿಡಿ, ಮತ್ತಷ್ಟು ಧೈರ್ಯ ಏನಲ್ಲ ಅವನ ಯಾಕೆ ಇದು ಮಾಡ್ತೀವಿ. ಆದ್ರೆ ಹೊರಗೆ ಮಂದಿ ಜೊತೆ ಮಾತಾಡಲ್ರಿ ಅವ. ಭಾಳ ಸ್ಲೋ ಮಾತಾಡ್ತಾನ, ಅಲ್ಲೇ ಮೆಲ್ಲಗೆ ಮಾತಾಡ್ತಾನ. ಒಂದು ವಾರದಾಗ ಎಲ್ಲ ರೂಢಿ ಆಗ್ತೈತಿ. ಅದೊಂದು 2 ದಿವಸ ಕಷ್ಟ ಅನ್ಸುತ್ತೆ ರೂಢಿ ಆಗುತ್ತೆ. ಮತ್ತು ಅವನು ಮನೆಯಾಗಿದ್ದು ಬೋರ್ ಆಗುತ್ತೆ. ಏನಷ್ಟು ಇದು ಮಾಡ್ತಾನೆ, ಮಾತಾಡೋದವು ಜನ ಬೇಕಾ ನೋಡೋಣ್ರಿ ಏನು ತೊಗೊಂಬರ್ತಾನೆ ಸುದ್ದಿ. ಇವತ್ತು ಅವ್ರ ಸ್ಕೂಲಿಗೆ 12 ಬಿಡ್ತೈತಂತ ರೀ, 1:15 ಅಂತ, ಒಂದು 4 ದಿವಸ. ಹಾಂ ನೋಡು, ನಡ್ಕೊಂತಕ್ಕಿ ಬಿಡ್ಲ ಓಕೆ ಹೋಗಿ ವಾಕಿಂಗ್ ಆಕೈತಿ. ಹಿಂಗದ ನೋಡ್ರಿ ನಮ್ಮ ಜೀವನ. ಈ ಒಂದು ಜೀವನ ಕಾಯ್ತಾ ಇದ್ದೆ ನಾನು. 2 ಮಕ್ಕಳು ಸಾಲಿ ಕಳಿಸಿ ಏನು ಮಾಡ್ತೀನಿ ಅಂತೇಳಿ. ಏನು ಮಾಡ್ತೀನಿ ನೋಡಿ, ಅದನ್ನೇ ಮಾಡೋದು. ನಾನು ಪರವಾಗಿಲ್ಲ, ಮತ್ತು 1 ತಿಂಗಳು ಬಂದ್ ಮಾಡಿಲ್ಲ, ಸಣ್ಣ ನಡೆದೈತೆ. ವಾಸ್ಟ್ ಏನಿಲ್ಲ ಸೀಸನಲ್ಲಿ, ಪರವಾಗಿಲ್ಲ. ದೇವರು ಅದನ್ನು ಆರು ಹೇಳಿ ಸಾಕಾಗೈತೆ. ಅದು ಕಾಮನ್ ಇರೋದು, ಮತ್ತು ಬಂದ್ ಮಾಡಿ ಚಲೋ ಮಾಡಿದಾಗ ಇಲ್ಲಿ ಜಾಸ್ತಿ ಇರ್ತದೆ. ಮತ್ತೆಲ್ಲ ಡೀಟೇಲ್ಸ್ ಹೇಳ್ಬೇಕು. ವಿಡಿಯೋ ನೋಡ್ರಿ ಮತ್ತೆ ಕೇಳೋದು ಬಾಯಿಲೆ. ಆ ಡೀಟೇಲ್ಸ್ ಹೇಳಾರ ಸಾಕಾಗ್ತೈತಿ. 1 ವಾರ ಇರುತ್ತೆ ಅದು ಹಳೇದಾಗುತ್ತಾನೆ. ಆರು ಬುದ್ಧಿ ಬಂದೋಗಿತ್ತು ನನಗೆ. ಇಷ್ಟು ವರ್ಷದಾಗ 1 ತಿಂಗಳು ಎಂದೂ ಬಂದ್ ಮಾಡಿದ್ದಿಲ್ಲ ನಾನು. ಲಾಕ್ಡೌನ್ ಬಿಟ್ರೆ ಇಷ್ಟು ನನಗಂತೂ ಹುಚ್ಚು ಮಬ್ಬು ಕಡೆ ಬಿಟ್ಟೋಗಿತ್ತೆ, ಜಡ್ಡ ಬಂದಂಗಾಗಿತ್ತು. ಪರವಾಗಿಲ್ಲ, ಕೆಲ್ಸಕ್ಕೆ ಹತ್ತೀವಿ ನಿನ್ನೆಯಿಂದ. ನೀನು ನಿನ್ನ ಹತ್ರ ಸಾಲ ಮಾಡಿಲ್ಲ ಮತ್ತು ತೀರ್ಸೂ ಹೋಗಿಲ್ಲ. ಏನು ದೊಡ್ಡ ಐತಿ ಚಾಕ್. ಹಾಂ ಯಾವುದು ಡಬ್ಬಿ ಏದು ನಂದಿ ಪೋಹಾ ಅವಲಕ್ಕಿ ಆತ. ಹಾಂ ಈ 1 ತಿಂಗಳದಾಗ ಎಷ್ಟು ಬೇರೆ ನೆನೆಸಿರಿ ನಮ್ಗೆ? ರಗಡ್ ಬೇರೆ ಬೈದಿರ ನೆನೆಸಿರ ಚಾ ಕುಡಿಯಂಗ ಆತಂದ್ರೆ ಏನು ಮಾಡುದು? ಬಂದ್ ಮಾಡ್ಕೊಂಡು ಹೋಗ್ಯಾನ. 8 ಕೋಟಿ ಏನು ಕಳ್ಸಿ ನೀವು ರೊಕ್ಕ. ಈ ಉಳಕ್ಕೆ ನಮ್ಮಂತ ಬಡ್ರಿಗೆ ಕೊಡ್ಬೇಕು ರೊಕ್ಕ. ಯಪ್ಪೋ ಎಂತ ಮಾತು. ಮತ್ತು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಅನ್ನಿಸ್ತು ಅಡ್ಯಾಡಕ್ಕೆ. ಮತ್ತು ಅದೇ 1 ಲಕ್ಷ ರೂಪಾಯಿ ಬಡ್ರಿಗೆ ಯಾರಿಗಾರು ಕೊಟ್ಟರು ಬದುಕ್ತಾರೆ ಇಲ್ಲಿ ಹೆಸರು ಹೇಳಿ. ನೀವು ಮಾಡ್ಬೇಕು. ನೀವು 3 ಅಂತಸ್ತು ಬಿಲ್ಡಿಂಗ್ ಅದು, ನಮ್ದೇನೈತಿ 1 ಅಂತಸ್ತು ಐತಿ. ನೀ ಈಗ ಹೋಗ್ಯಾರಂತೂ ಹೇಳ್ಯಾರ, ಸುಮ್ಮನೆ ಹೇಳ್ತಾರಂತ ಮಾಡೀನಿ ನಾನು. ಹಾಂ ಕರೆ ಹೋಗಿದ್ದು ಕರೆ ಅನ್ನ ಹೋಗಿದ್ದು ಕರೆ. ನಿಮಗೆ ಬಡ್ಕೋರಿ ನಾನು. ಯಾರು ಹೇಳಿದ್ರಿ ನಿಮಗೆ? ಇವ ಅವ್ ತಪ್ಪಿಗೆ ಹಾಂ ದೋತರ ಹಾಂ ಕಾಕ ಹಾಂ ಅವ ಹೇಳ್ದ ಏನಂತ? ಅದೇ ಜೀವನ ಕೊಟ್ಟರು ಚಾರ್ಜ್ ಹೇಳ್ತದ ಹೋಗಕ್ಕ. ಒಬ್ರಿಗೆ 5,000 ಭಾಳ ಇಲ್ಲ. ಒಬ್ರಿಗೆ 5,000. ಎಲ್ಲಿಂದ ಎಲ್ಲಿಗೆ? ಬೆಂಗಳೂರಿಂದ ಕನ್ಯಾಕುಮಾರಿ. ಹಾಂ ದೇಶ ನೋಡ್ರಿ. ನಾ ಬಾಗಲಕೋಟೆ ನವನಾರ್ ಬಿಟ್ಟು ಊರ ನೋಡಿಲ್ಲ. ಬಾಗಲಕೋಟೆ ಊರ ನೋಡ್ಲಿ ಪೂರ. ನೀವು ಬಿಲ್ಡಿಂಗ್ ಕಟ್ಟೋರು ರೊಕ್ಕ ತೆಗೆದಿಟ್ಟೆ, ನಾವು ಬಳಸೋರು ಏನು ಬಿಡಿ ಕೊಡ್ತಿ ಕಟ್ಟಿರಲ್ಲ 3 ಅಂತಸ್ತಿಂದ. ಈಗ 12 ಲಕ್ಷ ಕೊಡ್ಬೇಕು ನೋಡಿ. ಯಾರು ಕೊಡ್ಬೇಕು? ಸೊ ಮತ್ತೆ ಟೈಮ್ ಕರೆಕ್ಟಾಗಿ 8 ಗಂಟೆ ಆಯ್ತು. ಬಂದ್ ಮಾಡುವ ಸಮಯ. ಎಷ್ಟೋ ದಿನಗಳ ಮೇಲೆ ನಾನು ಚಲೋ ಮಾಡೀನಿ. ಹೇಳಪ್ಪೆ ಎಲ್ಲೋಗಿದ್ದಪ್ಪೆ? ಹೌದಾ? ಬೇಸಿಗೆ ರಜೆ ಹೋಗಿತ್ತಮ್ಮ, ಸುಟ್ಟಿ ಇತ್ತಲ್ಲ. ಹ್ಞೂ ಯಾರು ಹೇಳಿದ್ರಿ ನಿನಗೆ? ಹಾಂ ಅವ್ರು ಈಗ ನೆಲ ಮೇಲೆ ಆಡಕ್ಕೆ ಕುಂತಿಲ್ಲ, ವಿಮಾನದ ಆಡಕಂತಾರ ಅಂತ ಹೇಳಿದ್ರಿ. ಅವ ಆಲ್ಮೋಸ್ಟ್ ಹಂಗೆ ನಾನು ಬಾಜು ಗೋಬಿ ಅಂಗಡಿ ಎಲ್ಲರಿಗೂ ಅವ್ರಿಗೆ ಯುರೋಪ್ನಿಂದ ಆಡಕತ್ತಾರ ಅಂತ ಹೇಳಿ. ಹ್ಞೂ ಪಿ ಟೂರ್ ಹೋಗಿದ್ವಿ.
ಚಾ ಮಿಸ್ ಮಾಡ್ಕೊಂಡು ಇವತ್ತು ಕೂಡ ಮಿಸ್ ಆತ ನನಗೆ ಭಾಳ ಬಿಕ್ ಹಿಡಿತಮ್ಮ ನೆನಸಾಗಲ್ಲ ಬಿಕ್ ಹಿಡಿದು ಅಂತ ಬಿಕ್ ಅಡ್ಕ ಬರೋದು ಅನ್ಸುತ್ತವು ಬಿಕ್ಕಿಡದಲ್ಲ ಅದಾನ ಇದು ಹಾಕ್ಲು ಮತ್ತೆ ಏನು ಮಾಡ್ಬೇಕು ಹ್ಞೂ ಅದ್ರ ನೀವು ಬಂದಿಟ್ಬಿಟ್ಟಿದ್ದೆ ನಾ ಇವತ್ತು ತೆಗಿತಾನ ನಾಳೆ ತೆಗಿತಾನ ಹಂಗೆ ನಾ ದಿನ ನೋಡ್ತಿದ್ವಿ ಹ್ಞೂ ಮನೆ ಮುಂಜಾನೆ ನೋಡಿದ ಅಂಗಡಿ ಯಾಕೆ ಇವತ್ತು ತೆಗೆದ ಅವತ್ತ ಬಂದಿದ್ವಿ ಹೌದಾ ಇದು ಒಬ್ಬಂದ ಕತೆ ಅಲ್ರಿ ಹಿಂಗೆ ಭಾಳ ಜನ ಸ್ಟೂಡೆಂಟ್ಗಳ ಕತೆ ರೀ ಇಲ್ಲಿ ಆಲ್ಮೋಸ್ಟ್ ನಾವು ಒಂದು ಕಡೆ ಫಿಕ್ಸ್ ಆಗಿಬಿಡ್ತಾರೆ ನಾವಾದ್ರೂ ಹಂಗೆ ಎಲ್ಲಾರ ಒಂದು ಹಾಲು ಮಾತ್ರ ತೊಗೊಂಡು ಹೋಗ್ಬೇಕಂತಂದ್ರೂ ಕೂಡ ಒಂದು ಅಂಗಡಿ ಅದು ಎಲ್ಲಿ ತೊಗೋತಿ ಅಲ್ಲಿ ಹೋದಾಗ ಸಮಾಧಾನ ಹಂಗೆ ಇವ್ರಿಗೂ ಚಾದ್ ಹುಚ್ಚರಿ ಹಿಂಗೆ ಭಾಳ ಜನ ಮಾತಾಡೋದ್ರ ಬಟ್ ಕ್ಯಾಮ್ರಾ ಮುಂದೆ ಮಾತಾಡಂಗಿಲ್ಲ ರೀ ತಮ್ಮ ಭಾಳ ಧೈರ್ಯ ಮಾಡಿ ಮಾತಾಡೇನಿ ಇವತ್ತು ಕಷ್ಟ ಹೇಳ್ಕೊಂಡೆ ಸಮಾಧಾನ ಆತಮ್ಮ ಇನ್ನು ತೆಗಿತೀನಿಪ್ಪ ಇನ್ನು ಕಂಟಿನ್ಯೂ ಸೀಸನ್ ಅಲ್ಲ ಬ್ಯಾಸಿಗೆ ಐತಲ್ಲ ಮನ್ ಮೇನ್ ಅಂಗಡಿ ಚಾಲು ಮಾಡ್ತೀನಪ್ಪ ಇನ್ನು ಕಂಟಿನ್ಯೂ ಆದರೂ ಅಡ್ಡಾಡ ಬಂದ್ರಿ ವಿಮಾನದಾಗೆಲ್ಲ ತಮ್ಮ ಈಗ ಲೈಫ್ ಈಸ್ ವೆರಿ ಶಾರ್ಟ್ ಈಗ ಕರೆಕ್ಟ್ ನೋಡೋಣ ಯಾವ ಹೊಕ್ಕೆ ಒಂದು ಗೊತ್ತಾಗಂಗಿಲ್ಲ ನಾವು ಜಾಗ ಅಡ್ಡಾಡಿದ್ವಿ ನೀವು ಅಡ್ಡಾಡಿದ್ವಿ ನಿನ್ನ ದಿನ ಇತ್ತು ಈಗ 18 ಇನ್ನೈತಿ ಇನ್ನು ಈಗ ಚಲೋ ನಿಂದೆ ಈಗ ವಯಸ್ಸಿದ್ದಾಗ ದುಡಿಬೇಕು ಆಡಿಡ್ಬೇಕು ಒಂದು ತಿಂಗಳ ಮ್ಯಾಗ ಬಂದ್ ಮಾಡಿದ್ದೆ ನಾನು ಕರೆಕ್ಟ್ ಒಂದು ತಿಂಗಳು ಬೇಕು ಈಗೀಗೆ ಕರೆಕ್ಟ್ ಒಂದು ತಿಂಗಳು ಆಯ್ತು ನಾವು ಒಂದು ತಿಂಗಳು ಆಗಿದ್ರೊಳಗೆ ಬಂದುಬಿಟ್ಟೆ ನನಗೆ ನಾ ಏನು ಅಂಗಡಿ ಬೇರೆ ಕಡೆ ಶಿಫ್ಟ್ ಮಾಡಿದ್ ನಾನು ಇಲ್ಲ ಸರ ಇದು ಎಲ್ಲ ಜೀವನ ಕೊಟ್ಟಿದ್ದ ಅಂಗಡಿ ಎಲ್ಲಿ ಚೇಂಜ್ ಮಾಡಂಗಿಲ್ಲ ಸದ್ಯಕ್ಕೆ ಇನ್ನೊಂದು 2-3 ವರ್ಷ ಇಲ್ಲೇ ಎಲ್ಲ ಇಲ್ಲೇ ಕಂಟಿನ್ಯೂ ಇಲ್ಲೇ ಹಂಗೇನು ಸಪೋಸ್ ಏನಾರು ಪ್ರಾಬ್ಲಮ್ ಅಂದ್ರೆ ಚೇಂಜ್ ಮಾಡೋದು ದೇವ್ರ ಇಚ್ಛೆ ಯಾರಿಗೆ ಸ್ಟೂಡೆಂಟ್ಗಳಿಗೆ ಮೆಡಿಸಿನ್ ಹಾಂ ಸ್ಟೂಡೆಂಟ್ಗಳಿಗೆ ಕಿಕ್ ಮೆಡಿಸಿನ್ ಇದ್ದಂಗೆ ಅದು ಭಾಳ ಮಿಸ್ ಮಾಡ್ಕೋಬೇಡಪ್ಪ ಸಾಕ ಬರ್ರಿ ಪ್ರವೀಣ್ ಅವ್ರ ಆರಾಮದಿರಲ್ಲ ನೋಡ್ರಿ ಈಗ ಒಬ್ಬರು ದುರ್ಗಾದೇವಿ ಹೋಗಿದ್ರು